ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ಚಿಕನ್ ಮಸಾಲ ಸಾರು ಮಾಡೋದನ್ನು ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ, ಅನ್ನ, ಚಪಾತಿ ಜೊತೆಗೆ ತುಂಬ ಸೂಪರಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡೋದಂತ ನನಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಚಿಕನ್ನ ಚೆನ್ನಾಗಿ ಒಂದು 2-3 ಸಾರಿ ತೊಳಿಬೇಕು. ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥಗಳು: ತೆಂಗಿನಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ. ಇದನ್ನೆಲ್ಲ ನುಣ್ಣಗೆ ರುಬ್ಕೊಳ್ಬೇಕು. ಯಾವುದೇ ಮಸಾಲೆ ಚಿಕನ್ ಸಾರಿಗೆ ತುಂಬ ನುಣ್ಣಗಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಮಸಾಲೆ ರುಬ್ಬಿದ್ದೀನಿ. ಈಗ ಕುಕ್ಕರ್ಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾದಿದೆ. ಬಾತ್ ಎಲೆ ಸ್ವಲ್ಪ, ಸೋಂಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಇವೆರಡು ಸ್ವಲ್ಪ ಚಟ್ಪಟ ಆದಮೇಲೆ ಈಗ ತೊಳೆದಿರೋ ಅಂಥ ಚಿಕನ್ ಸೇರಿಸ್ತಾ ಇದ್ದೀನಿ. ಈಗ ಚಿಕನ್ ಎಲ್ಲ ಹಾಕಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು. ಆಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ. ನೋಡಿ, ಚಿಕನ್ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಉಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದಾಗ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಚಿಕನ್ಗೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ರುಬ್ಬಿಟ್ಟಿರೋಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಸಾಲೆ ಸೇರಿಸಿ ಮಸಾಲೆ ಮತ್ತು ಚಿಕನ್ನು ಎಲ್ಲ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿದಾಗ ಮಸಾಲೆ ನಮಗೆ ಹಸಿ ವಾಸನೆ ಬರೋದಿಲ್ಲ. ಚೆನ್ನಾಗಿ ಗಮ್ ಅಂತ ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಅದ್ರ ಮೇಲ್ಗಡೆ ಚಿಕನ್ ಮೇಲ್ಗಡೆ ಬರೋ ಅಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ. ಈಗ ಮಸಾಲೆ ರುಬ್ಬಿರೋ ಅಂಥ ಜಾರಲ್ಲೇ ನೀರು ಹಾಕಿ ಆ ಚಿಕನ್ ಮೇಲ್ಗಡೆ ಬರೋ ಅಷ್ಟು ನೀರು ಹಾಕಿದ್ರೆ ಸಾಕು. ತುಂಬ ತೆಳ್ಳಗೆ ಮಾಡ್ಕೊಳ್ಬಾರ್ದು. ನಾವು ನಾಟಿ ಕೋಳಿ ಆದರೆ ತೆಳ್ಳಗಿದ್ರೆ ಅದು ಚೆನ್ನಾಗಿರುತ್ತೆ. ಇದು ಬೈಲರ್ ಕೋಳಿಯಲ್ಲಿ ಮಾಡೋದ್ರಿಂದ ನಮಗೆ ಗಟ್ಟಿಗಿದ್ರೇ ಚೆನ್ನಾಗಿರೋದು. ಈಗ ಮುಚ್ಚಳ ಹಾಕಿ ಇದನ್ನು 1-2 ವಿಸಿಲ್ ಬರ್ಸ್ಕೊಳ್ತೀನಿ. 1-2 ವಿಸಿಲ್ ಬಂದರೆ ಸಾಕಾಗುತ್ತೆ. ನೋಡಿ, 2 ವಿಸಿಲ್ ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಗಮ್ಮಂತ ಫ್ಲೇವರು ಸೂಪರಾಗಿದೆ. ನೋಡಿ, ಮುಚ್ಚಳ ತೆಗೆದ್ಮೇಲೆ ಇದನ್ನು ಸ್ವಲ್ಪ ಕುದಿಸ್ಬೇಕು. 1-2 ನಿಮಿಷ ಕುದಿದ್ರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದುಬಿಟ್ಟಿದೆ. ನೋಡಿ, ಈ ರೀತಿ ತಿಕ್ನೆಸ್ ಇರಬೇಕು. ಈಗ ಇದು ಸ್ವಲ್ಪ ಕುದಿಬೇಕು. ಹೈ ಫ್ಲೇಮ್ ಇಟ್ಕೊಂಡೆ ಇದನ್ನು ಕುದಿಸ್ಕೊಂಡ್ರೆ ಸಾಕು. 1-2 ನಿಮಿಷ ಕುದಿದ್ರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ಕುದಿಬೇಕು. ಆಗಲೇ ಟೇಸ್ಟ್ ಚೆನ್ನಾಗಿರೋದು. ಈ ರೀತಿ ಎಲ್ಲ ಚೆನ್ನಾಗಿ ಕುದಿದ್ಮೇಲೆ ಈಗ ರೆಡಿಯಾಗಿದೆ. ಇವಾಗ ಚಿಕನ್ ಸಾಂಬಾರು ರೆಡಿಯಾಗಿದೆ. ಸರ್ವಿಂಗ್ ಬೌಲ್ ತೆಗಿತೀನಿ. ನೋಡಿ, ಚಿಕನ್ ಮಸಾಲ ಸಾಂಬಾರು ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ. ಬಿಸಿ ಬಿಸಿ ಮುದ್ದೆ ಜೊತೆಯಲ್ಲಿ, ಅನ್ನದ ಜೊತೆಯಲ್ಲಿ, ಚಪಾತಿ, ಪೂರಿ, ಪರೋಟ ಇಂಥದಕ್ಕೆಲ್ಲ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಿಕ್ಕಾಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಆದಷ್ಟು ನನ್ನ ವೀಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಒತ್ತಿ. ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.